ವಿಜಯಪುರದಲ್ಲಿ ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣ ಸಂಬಂಧ ಪಿಂಟು ಅಲಿಯಾಸ್ ಪ್ರಕಾಶ್ ಸೇರಿದಂತೆ 4 ಜನರನ್ನ ಬಂಧಿಸಲಾಗಿದೆ. ರವಿ ಅಗರಖೇಡ ಕೊಲೆಗೆ ಪ್ರತೀಕಾರಕ್ಕಾಗಿ ತಮ್ಮನಿಂದ ಈ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಈ ಪ್ರಕರಣದಲ್ಲಿ 4 ಜನರ ಬಂಧನ ಆಗಿದೆ. ಪಿಂಟು ಅಲಿಯಾಸ್ ಪ್ರಕಾಶ್, ಲಕ್ಷ್ಮಣ ಮೇಲಿನಕೇರಿ, ರಾಹುಲ್ ಭೀಮಾಶಂಕರ್ ತಳಕೇರಿ, ಸಂದೀಪ್ ಕಾಂಬ್ಳೆ, ಮಣಿಕಂಠ ಬೆನಕೊಪ್ಪ ಅರೆಸ್ಟ್ ಆಗಿದ್ದಾರೆ. 4 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 3 ಜನ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಆರೋಪಿಗಳು. ಮಣಿಕಂಠ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ನಿವಾಸಿ ಅಂತ ಗೊತ್ತಾಗಿದೆ. ಇನ್ನು ಈ ಕೊಲೆಗೆ ಕೃತ್ಯಕ್ಕೆ ಬಳಸಿದಂತ ಆಯುಧಗಳು, ಆಟೋ ಹಾಗೇನೆ ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಗುಂಡು ಹಾರಿಸಿ ಮಚ್ಚಿನಿಂದ ಹೊಡೆದು ಕಳೆದ 11ನೇ ತಾರೀಕು ರಾತ್ರಿ ಹತ್ಯೆ ಮಾಡಿದ್ರು. ಬಂಧಿತರ ಪೈಕಿ ರಾಹುಲ್ ಹೊರತುಪಡಿಸಿ ಉಳಿದವರಿಗೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಭಾಗಪ್ಪ ಹರಿಜನ ಹತ್ಯೆ ಪ್ರಕರಣ ಸಂಬಂಧ ಒಟ್ಟು 4 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರವಿ ಅಗರಖೇಡ ಕೊಲೆಗೆ ಪ್ರತೀಕಾರಕ್ಕಾಗಿ ತಮ್ಮನಿಂದಲೇ ಈ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಪಿಂಟು ಸೇರಿ 4 ಜನರನ್ನ ಬಂಧಿಸಲಾಗಿದೆ. ಇನ್ನು ಈ ಕೊಲೆಗೆ ಅವರು ಬಳಕೆ ಮಾಡಿದಂತ ಮಾರಕಾಸ್ತ್ರಗಳು ಏನಿದೆ, ಜೊತೆಗೆ ಒಂದು ಆಟೋ ಬೈಕ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 3 ಜನ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಆರೋಪಿಗಳು. ಈ ಮಣಿಕಂಠ ಅನ್ನೋ ಆರೋಪಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ನಿವಾಸಿ ಅಂತ ಗೊತ್ತಾಗಿದೆ. ಭಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನ್ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ. ಆದರೆ ರವಿ ಮೆಲಿನ್ಕೇರಿ ಮೃತಪಟ್ಟ ನಂತರ ಈಗೇನು 6 ತಿಂಗಳಾದ ನಂತರ ಭಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನ್ಕೇರಿ ಏನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ. ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ, ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ, ವಾಹನಗಳನ್ನು ಮಾಡಿದ್ದಾನೆ. ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ, ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗದೇ ಇದ್ದರೆ 10 ಕೋಟಿ ರೂಪಾಯಿ ಕೊಡಿ ಅಂತಂತ ಹೇಳಿ ಭಾಗಪ್ಪ ಹರಿಜನು ಪ್ರಕಾಶ್ ಮೇಲಿನಕೇರಿ ಮೇಲೆ ಒತ್ತಡವನ್ನು ಹೇರ್ತಾ ಇರ್ತಾನೆ. ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ, ದುಡ್ಡು ಕೊಡೋಕ್ಕಾಗದೇ ಇದ್ದರೆ, ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಈತ ಭಾಗಪ್ಪ ಹರಿಜನ್ನು ಮಾತಾಡಿರ್ತಾನೆ. ಭಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ, ನಿನ್ನ ಅಣ್ಣನಿಗೆ ಆದಂಥ ಗತಿನೇ ನಿನಗಾಗತ್ತೆ, ಹೌದಾ, ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂತ ಹೇಳಿದಾಗ ಪ್ರಕಾಶ್ ಮೇಲಿನಕೇರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ ಹೊಡಿಸಿದ್ದು ಭಾಗಪ್ಪ ಹರಿಜನನೇ ಅಂತಂತ ಹೇಳಿ. ಸೊ ಆ ಹಿನ್ನೆಲೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಇಲ್ಲಿ ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನ ಪೊಲೀಸ್ ಅಧಿಕಾರಿಯಲ್ಲಿ ಮಾಹಿತಿ ಕೊಡ್ತಾ ಇದ್ರು. ಈಗ ರವಿ ಕೊಲೆಗೆ ಪ್ರತೀಕಾರವಾಗಿ ಈ ಕೊಲೆಯನ್ನ ಹೆಂಗ್ ಮಾಡಿದ್ರು, ಯಾವ ಬೇಸಿಸ್ ಮೇಲೆ? ಶರ್ಮಿತೆ ಅನ್ನೋದಂದ್ರೆ ಕಳೆದ 11ನೇ ತಾರೀಕು ವಿಜಯಪುರದ ಮದೀನಾ ನಗರದಲ್ಲಿ ಭೀಮಾ ತೀರದ ಭಾಗಪ್ಪ ಹರಿಜನನ್ನ ಬರ್ಬರ ಹತ್ಯೆ ಮಾಡಲಾಗಿತ್ತು. ಮೊದಲು ಆತನ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಬಳಿಕ ತಲವಾರು ಕೊಡ್ಲಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನ ಸ್ಥಳದಲ್ಲೇ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಬೇಸೋದಕ್ಕೆ ವಿಜಯಪುರ ಜಿಲ್ಲಾ ತಂಡವನ್ನ ರಚನೆ ಮಾಡಲಾಗಿತ್ತು. 72 ಗಂಟೆ ಅವಧಿಯಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ರವಿ ಮೇಲಿನಕೇರಿ ಅಂತೇಳಿ ಒಬ್ಬ ವಕೀಲರಿದ್ದರು. ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರ ಸಹೋದರ ಪಿಂಟು ಅಲಿಯಾಸ್ ಪ್ರಕಾಶ್ ಏನಿದ್ದಾನೆ ಆತ ಈ ಕೊಲೆಯ ಪ್ರಮುಖ ಆರೋಪ ಆಗಿರುತ್ತದೆ. ಆತನ ಜೊತೆಗೆ ಆತನಿಗೆ ಸಹಕಾರ ನೀಡಿದಂತ ಆತನ ಸ್ನೇಹಿತರು ಸೇರಿ ಒಟ್ಟು 4 ಜನರನ್ನ ಬಂಧಿಸಲಾಗಿರುತ್ತದೆ. ಈ ಪ್ರಕರಣ ಬಗ್ಗೆ ನೋಡ್ಕೊಳ್ಳೋದಾದ್ರೆ ಭಾಗಪ್ಪ ಹರಿಜನ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡ ಅಂತ ಹೇಳಿ. ಯಾಕಂದ್ರೆ ರವಿಯ ಹತ್ಯೆ ಆದ ಬಳಿಕ ಈ ಕುಟುಂಬ ಬಹುತೇಕ ಈ ಊರ್ ಬಿಟ್ಟು ಹೋಗಿರುತ್ತೆ, ವಿಜಯಪುರ ಬಿಟ್ಟು ಹೋಗಿರುತ್ತೆ. ಆದ್ರೆ ಆ ರವಿ ಏನು ತನ್ನ ಹೆಸರಿಂದ ದುಡ್ಡು ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಒಂದು ಭಾಗಪ್ಪನ ತಲೆಯಲ್ಲಿ ಆತನ ಸಹಚರರು ತಲೆಯಲ್ಲಿ ತುಂಬಿರ್ತಾರೆ. ಆ ವಿಚಾರ ಇಟ್ಕೊಂಡು ರವಿ ತಮ್ಮ ಪಿಂಟು ಅಲಿಯಾಸ್ ಪ್ರಕಾಶ್ ಏನಿದ್ದಾನೆ ಆತನ ಕರೆದು ವಿಚಾರಣೆ ಮಾಡಿ, ನಿನ್ನ ಅಣ್ಣ ನನ್ನಿಂದ ಬಹಳಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ, ಅದೆಲ್ಲ ತಗೊಂಡ್ ಕೊಡ್ಬೇಕು ಅಂತ ಹೇಳಿ ಆತನಿಗೆ ವಾರ್ನಿಂಗ್ ಮಾಡ್ತಾನೆ. ಆದ್ರೆ ನಮ್ಮ ಹತ್ರ ಯಾವ್ದೋ ದುಡ್ಡಿಲ್ಲ ಅಂತ ಹೇಳಿ ಆತನ ತಮ್ಮ ಬಚಾವಾಗಿರ್ತಾನೆ. ಇತ್ತೀಚೆಗೆ ಕೆಲ ದಿನಗಳಿಂದಷ್ಟೇ ಮತ್ತೆ ಅವನನ್ನ ಕರೆಸಿ ಅವನಿಗೆ ವಾರ್ನಿಂಗ್ ಮಾಡಿರ್ತಾನೆ, 10 ಕೋಟಿ ರೂಪಾಯಿ ಹಣ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಅಣ್ಣನ ಹೆಂಡತಿಯನ್ನ ನನ್ನ ಕಡೆ ಕಳಿಸ್ಕೊಡು ಅನ್ನೋ ಒಂದು ಪದವನ್ನು ಬಳಸಿರ್ತಾನೆ. ಆ ಪದ ಬಹಳಷ್ಟು ಇವ್ನಿಗೆ ಇರಿಟೇಟ್ ಅನ್ನು ಮಾಡಿರುತ್ತೆ. ಜೊತೆಗೆ ನಿಮ್ಮ ಅಣ್ಣನಿಗೆ ಆಯ್ತ ಗತಿನೇ ನಿನ್ಗೂ ಮಾಡ್ತೀನಿ ಅಂತ ಹೇಳಿರೋ ಎಚ್ಚರಿಕೆ ಏನಿದೆ ಅದು ರವಿಯ ತಮ್ಮನಿಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುತ್ತೆ. ಮತ್ತೆ ನಮ್ಮನ್ನ ಬಿಡೋದಿಲ್ಲ ಇವನು ಅಂತ ಹೇಳಿ, ನಮ್ಮ ಅಣ್ಣನ ಯಾವ ರೀತಿ ಸಾಯಿಸಿದ್ದಾನೆ ಸಹಚರರ ಮೂಲಕ, ಅದೇ ರೀತಿ ನಮ್ಮನ್ನು ಸಾಯಿಸ್ತಾನೆ ಅನ್ನೋ ಒಂದು ಭಯಕ್ಕೆ ಅವನೇ ಅದನ್ನ ಸ್ಕೆಚ್ ಹಾಕಿ ಈಗ ತನ್ನ ಸಹಚರನ್ನ ಬಳಸ್ಕೊಂಡು ಈ ಕೃತ್ಯವನ್ನ ಮಾಡಿರುತ್ತದೆ. ಈ ಕೃತ್ಯದಕ್ಕಿಂತ ಮುಂಚೆ ಅಲ್ಲಿ ಬಹಳಷ್ಟು ಆರೋಪಗಳಿದ್ವು. ಏನಂತಂದ್ರೆ ಕರೆಂಟ್ ತೆಗೆದ್ರು, ಈ ರೀತಿ ಎಲ್ಲವೂ ಒಂದು ಊಹಾಪೋಹಗಳಿದ್ವು. ಆದ್ರೆ ಇದೆಲ್ಲವೂ ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಾಗಿರುತ್ತದೆ. ಕರೆಂಟ್ ಅನ್ನ ಏನು ಕೊಲೆ ಮಾಡಿದರೆ ಆ ಆರೋಪಿಗಳು ತೆಗೆದಿದ್ದಲ್ಲ, ಕೇವಲ ಭಾಗಪ್ಪನೇ ಆ ಕರೆಂಟ್ ಅನ್ನ ತೆಗೆದಿದ್ದ ಅಂತ ಹೇಳಿ ಈಗ ಪೊಲೀಸರಿಗೆ ತನಿಖೆ ವೇಳೆ ಬಯಲಾಗಿರುತ್ತದೆ. ಯಾಕೆ ಅಂತಂದ್ರೆ ಭಾಗಪ್ಪ ಈ ಪ್ರದೇಶದಲ್ಲಿ ಬಂದಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ, ಮತ್ತೆ ಒಬ್ಬನೇ ಇದ್ದ ಕಾರಣದಾಗಿ ಯಾರಿಗೂ ಗೊತ್ತಾಗಬಾರ್ದು, ನಾನು ಇಲ್ಲಿ ವಾಸ ಮಾಡ್ತೀನಿ, ಇಲ್ಲಿ ಸುತ್ತಾಡ್ತೀನಿ ಅಂತ ಹೇಳಿ ಯಾರಿಗೂ ಹೊರಗಿರೋ ಗೊತ್ತಾಗಬಾರ್ದು, ಮತ್ತೆ ವಿರೋಧಿಗಳು ಸಹಿತ ಅದರ ಮಾಹಿತಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಆತ ಎಲ್ಲೆಲ್ಲಿ ಸುತ್ತಾಡ್ತಾನೆ ಆ ಭಾಗದಲ್ಲಿರುವಂತಹ ಸ್ಟ್ರೀಟ್ ಲೈಟ್ ಅನ್ನ ಆತನೇ ಬಂದ್ ಮಾಡ್ತಾ ಇದ್ದ ಅಂತ ಹೇಳಿ ಈಗ ಪೊಲೀಸರ ಮಾಹಿತಿಗೆ ಲಭ್ಯವಾಗಿರುತ್ತದೆ. ಅದೇ ಅವನಿಗೆ ಮುಳುವಾಗಿರುತ್ತದೆ. ಯಾವ ಕತ್ತಲೆ ಇರುವಂತ ಜಾಗದಲ್ಲಿ ಆತ ಬಂದು ಸುತ್ತಾಡ್ಕೊಂಡು ಹೋಗ್ತಾ ಇದ್ದ, ಅಲ್ಲೇ ಅವರು ಬಂದು ಅಟ್ಯಾಕ್ ಮಾಡಿ ಈಗ ಕೊಲೆ ಮಾಡೋದು ಸಾಬೀತಾಗಿರುತ್ತದೆ. ಶರ್ಮಿತಾ, ಥ್ಯಾಂಕ್ ಯು ಗುರುರಾಜ್ ತಮ್ಮ ಇನ್ಫಾರ್ಮೇಶನ್ಗೆ.